ದೋಸ್ತ ಏನದು ಪಿಕ್ಚರ್ ಅನ್ನೋದು ಹುತ್ತು ಹಿಡಿಸಂಗಿದೆ ಸ್ವಾಮಿ. ಸೂಪರ್ ಅಂದ್ರೆ ಸೂಪರ್ ಅಪ್ಪ ಪಿಕ್ಚರು. ಹೆಂಗೆ ಹೇಳಬೇಕು ಅನ್ನೋದನ್ನ ಗೊತ್ತಾಗೋದಿಲ್ಲ ಈ ಪಿಕ್ಚರ್ ಒಳಗೆ. ನೀವು ಏನು ಅನ್ಕೊಂಡಿರ್ತೀರಿ ಅದಕ್ಕಿಂತ ಒಟ್ಟು ಜಾಸ್ತಿ ಇರಲಿಲ್ಲ ಅಂದ್ರೆ ನೀವು 100 ರೂಪಾಯಿ ಟಿಕೆಟ್ ಕೊಟ್ಟಿರಿ ಅಂದ್ರೆ ಒಂದು 1000 ರೂಪಾಯಿ ನಾ ಸತ್ಯವಾಗ್ಲೂ ಕೊಡ್ತಾನೋ. ಪ್ರತಿಯೊಬ್ಬರು ಕಮೆಂಟ್ ಹಾಕಿರೋದಕ್ಕೆ ನನಗೆ ಪಿಕ್ಚರ್ ಚಂದ ಆಗಿಲ್ಲ ಅಂದವ್ರಿಗಿತ್ಲ 1000 ರೂಪಾಯಿ ನಾ ಸತ್ಯವಾಗ್ಲೂ ಕೊಡ್ತಾನೋ. ಆದ್ರೆ ನೀವು ಬಾಯಿಗೆ ನೀವು ಹೇಳ್ಬಾರ್ದು, ನಿಮ್ಮ ಮನಸ್ಪೂರ್ವಕವಾಗಿ ನೀವು ಹೇಳ್ಬೇಕು ಪಿಕ್ಚರ್ ಚಂದಿಲ್ಲ ಅಂತ ಹೇಳ್ಕಿಸಿಂದ. ಯಪ್ಪೋ ಏನು ಪಿಕ್ಚರ್ ಅದು, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಸತ್ಯವಾಗ್ಲೂ ಏನು ಹೇಳ್ಬೇಕಂತ ಹೇಳಿನ ಗೊತ್ತಾಗ್ಬತ್ತ ನನಗೆ. ಭಕ್ತಿ ಏನಿರ್ತೈತಿಲ್ಲ, ದೇವ್ರ ಮ್ಯಾಗ ಭಕ್ತಿ ಇದ್ದವ್ರು ಸತ್ಯವಾಗ್ಲೂ ಪ್ರತಿಯೊಬ್ಬರು ಇದನ್ನು ಪಿಕ್ಚರ್ ನೋಡಬೇಕು. ಭಕ್ತಿ ಇಲ್ದವ್ರು ಐತಿಲ್ಲ ಅದಕ್ಕಿಂತ ಜಾಸ್ತಿ ಪಿಕ್ಚರ್ ನೋಡಬೇಕು. ಭಕ್ತಿ ಇದ್ದವ್ರಿಗೆ ಇನ್ನೊಂದು ಸ್ವಲ್ಪ ಭಕ್ತಿ ಜಾಸ್ತಿ ಆಗ್ಬೋದ. ಭಕ್ತಿ ಇಲ್ದವ್ರಿಗೆ ಐತಿಲ್ಲ ಭಕ್ತಿ ಅಂದ್ರೆ ಏನೈತಿ ಅಂತ ಹೇಳ್ಕಿಸಿದ್ರು ಆ ಪಿಕ್ಚರ್ ನೋಡ್ರೆ ಗೊತ್ತಾಗ್ಬಿಡ್ತೈತಿ. ಯಪ್ಪ ಪಿಕ್ಚರ್ ಒಂದೇ ಒಂದು ನಿಮಿಷ ನಿಮ್ಗೆ ಏನೇನು ಬ್ಯಾಸ್ ಅನಿಸ್ತಂದ್ರೆ ಸತ್ಯವಾಗ್ಲೂ ಹೇಳ್ತಾನೆ ಯಾವತ್ತೂ ಒಟ್ಟು ನಿಮ್ಗೆ ಬ್ಯಾಸ್ ಅನ್ಸಕ್ಕೆ ಸಾಧ್ಯನೇ ಇಲ್ಲದ. ಯಾಕಂದ್ರೆ ಪಿಕ್ಚರ್ ಹಂಗೈತಿ. ಏನು ರಿಷಬ್ ಶೆಟ್ಟಿ ಆ್ಯಕ್ಷನ್ ಯಪ್ಪ ಹಂಗತಿ ಹೇಳ್ಕಿಸಿದ್ರೆ ಇನ್ನು ಉಳ್ದಾಡ್ನಾರಲ್ಲ ಸುಮಾರು ಮಾಡ್ಯಾರ ನಾ ಹೇಳಂಗಿಲ್ಲ. ಒಟ್ಟಕ್ಕೂ ತಿಂಡಿಗೆ ಬಾತದಾವ. ಆದ್ರೂ ರಿಷಬ್ ಶೆಟ್ಟಿ ಆ್ಯಕ್ಷನ್ ಅಂತ ಐತಿ ಅದ್ರ ಮಟ್ಟ ಹೇಳಕ್ಕಾಗೋದಿಲ್ಲ. ತಿಂಡಿಗೆ ಬಾತ್ ಐತಿ. ತಿಂಡಿಗೆ ಬಾತ್ ಅನ್ನೋಕ್ಕಿಂತ ಒಟ್ಟು ಪೂರ್ತಿ ದಂಡಿಲೇನ ಐತಿ, ಒಟ್ಟು ಅವಘಡನ ಐತಿ. ವಾಪಸ್ ಇದೇನಪ್ಪ ಇದು ನಡ್ಬಾರ್ಕೊಂದು ಸೀನ್ ಬರ್ತೈತಿ. ನಡ್ಬಾರ್ಕೊಂದು ಸೀನ್ ಎಪ್ಪೋ ಇಂಟರ್ವ್ಯೂಲ್ ಇದಕ್ಕೆ ಬಿಟ್ಟು ಟೈಮ್ನಾಗ ಒಂದು ಸೀನ್ ಬರ್ತೈತಿ. ಎಪ್ಪೋ ಏನು ಸೀನಪ್ಪ ಅದು. ಯಾರಾದ್ರೂ ಒಬ್ಬರಾದ್ರೂ ಕೂಗಡಿಬೇಕಲ್ಲ ಅಲ್ಲಿ ಥಿಯೇಟ್ರ್ನಾಗ. ಫಸ್ಟ್ನೇ ಶೋ ಹೋಗಿದ್ದೇವೆ ಹೋಗಿದ್ದೇವೆ. ಒಬ್ಬರಾದ್ರೂ ಕೂಗಡಿಬೇಕಲ್ಲ, ಯಾರೊಬ್ಬರು ಕೂಗಡಿಯಾಗ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪಿಕ್ಚರ್ ಹಂಗೈತಿ ಅಂದ್ರೆ ಫೈನಲ್ ಆಗಿಲ್ಲ. ಫೈನಲ್ ಆಗಲ್ಲ. ಯಪ್ಪೋ ಏನದು ಇಂಟರ್ವ್ಯೂಲ್ ಬಿಡುವ ಏನು ಸೀನ್ ಅದ. ಸೂಪರ್ ಇಟ ನಮ್ಮ ಕನ್ನಡ ಪಿಕ್ಚರ್ ಅಂತೂ ಈ ಪತಿ ಬಂದಿದ್ದಂತೂ ನನಗಂತೂ ಸತ್ಯವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗೈತಿ. ಯಾವ ಪಿಕ್ಚರ್ ಬಿಡ್ತಿರೋ ಯಾವ ಪಿಕ್ಚರ್ ಅಂದ್ರೆ ಹಂಗಂತ ಹೇಳ್ಕಿಸ್ ನೀವು ಹಿಂದಾಗಿದ್ದ ಪಿಕ್ಚರ್ ಎಲ್ಲ ಚಂದ ಇಲ್ಲತ್ತಲ್ಲ. ಸತ್ಯವಾಗ್ಲೂ ಹಿಂದೆ ಆಗಿದ್ದ ಪಿಕ್ಚರ್ ತ್ರಿಬಲಾರ, KGF, ಬಾಹುಬಲಿ ಇನ್ನು ಈ ಥರ ಪಿಕ್ಚರ್ಗಳು ಸತ್ಯವಾಗ್ಲೂ ಚಂದಾಗಿಲ್ಲ ನಾಕತ್ತಿಲ್ಲ. ಆದ್ರೆ ಈ ಪಿಕ್ಚರ್ ನೋಡಿದ್ರೆ ಮಾತ್ರ ಪೂರ್ತಿ ದಿಕ್ಕಾ ಪಾಲ್ ಆಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಪಿಕ್ಚರ್ ಹಂಗೈತಿಯಪ್ಪ. ನಾವು ಹೇಳೋದು ಬೇಡ, ಹೇಳಕ್ಕೆ ಏನು ಜಾಸ್ತಿ ಅಲ್ಲಿ ಮಾತಾ ಬರ್ತಾ ಇಲ್ಲ. ಯಪ್ಪೋ ಏನು ಪಿಕ್ಚರ್ ಅದು. ನೋಡ್ಬೇಕು ಎಲ್ಲರೂ ಪಿಕ್ಚರ್ ಅಂತ ನೋಡ್ಬೇಕು. ಸತ್ಯವಾಗ್ಲೂ ಪಿಕ್ಚರ್ ನೋಡೋಕ್ಕಿಂತ ಒಂದು ದೈವ ದರ್ಶನ ನೋಡಾಕ ಹೋಗಿವಿ ಏನೋ ಅನ್ಕೋಬೇಕು. ಸತ್ಯವಾಗ್ಲೂ ಪಿಕ್ಚರ್ ಹಂಗೈತಿ. ಆ ರಿಷಬ್ ಶೆಟ್ಟಿಗೆ ಸತ್ಯವಾಗ್ಲೂ ಒಂದು 2 ಸಾಪ್ ಹೇಳಲೇಬೇಕು, ಹೇಳಾಕನ ಬೇಕು. ಯಪ್ಪೋ ದಸರಾ ಹಬ್ಬದ ದಿನ ಬಿಟ್ಟಾರ ಈ ಪಿಕ್ಚರ. ದಸರಾ ಹಬ್ಬ ಥಿಯೇಟ್ರ್ನಾಗ ನೋಡ್ದಂಗೆ ಆಗಿಬಿಡ್ತೈತಿ. ಯಪ್ಪ ಪಿಕ್ಚರ್ ಅಂತೂ ಸೂಪರ್ ಅಂದ್ರೆ ಸೂಪರ್. ಒಟ್ಟು ಪೂರ್ತಿ ದಂಡಿಲೆ ಐತಿ ಪಿಕ್ಚರ್. ಸತ್ಯವಾಗ್ಲೂ ಹೋಗಿ ನೋಡಿ ಎಲ್ಲರೂ. ಮೊಬೈಲ್ದಾಗ ನೋಡ್ರಿ ಅಷ್ಟೊಂದು ಟಚ್ ಕೊಡಂಗಿಲ್ಲ. ಥಿಯೇಟ್ರ್ನಾಗ ಹೋಗಿ ಏನಾರು ನೋಡ್ರಿ ಅಂದ್ರೆ ಒಬ್ಬೊಬ್ಬರ ಮೈ ಕೂದಲ ಏನೇ ನಿಗರ್ ನಿಂದಿರ್ಲಿಲ್ಲ ಅಂದ್ರೆ ಸತ್ಯವಾಗ್ಲೂ ನಾ ಸುಳ್ಳು ಹೇಳಕತ್ತಿಲ್ಲ ಹಂಗೈತಿ ಪಿಕ್ಚರ. ಸತ್ಯವಾಗ್ಲೂ ಒಬ್ಬೊಬ್ರು ಕೂದಲು ನಿಗರ್ ನಿಂದಿರ್ತಾವ. ನಂದು ಒಂದು ಸ್ವಲ್ಪ ಹಳ್ಳಿ ಭಾಷೆ ಆಗ್ತೈತಿ, ನೀವೇನು ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ಹಂಗೆ ನಮ್ಮ ಭಾಷೆನ ಹಂಗೈತಿ, ಏನು ಮಾಡೋಕ್ಕಾಗೋದಿಲ್ಲ. ನೆಗೆಟಿವ್ ಕಮೆಂಟ್ ಹಾಕಿದವ್ರನ್ನ ಒಬ್ಬೊಬ್ಬರನ್ನ ಸತ್ಯವಾಗ್ಲೂ ಬರೀ ಒಬ್ಬರನ್ನ ತೋರಿಸ್ರಿ, ಬರೀ ಒಬ್ಬರು ಇರಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪಿಕ್ಚರ್ನ ಹಂಗೈತಿ. ಏನು ಪಿಕ್ಚರಪ್ಪ. ಇಷ್ಟು ಹೇಳಿ ನಾನು ವೀಡಿಯೋಕ್ಕಂತೂ ನನಗೇನು ಹೇಳೋಕ್ಕಾಗತ್ತೋ ಇಷ್ಟು ಹೇಳಿ ನಾನು ವೀಡಿಯೋಕ್ಕೆ ನಾನು ವಿದಾಯ ಹೇಳ್ತಾನೆ. ಮುಂದಿನ ವೀಡಿಯೋ ಒಳಗೆ ನಮ್ಮ ಹಳ್ಳಿ ಹೆಂಗೆ ಸುಧಾರಣೆ ಆಗತ್ತೆ, ನಮ್ಮಿಂದ ಹೆಂಗೆ ಸುಧಾರಣೆ ಆಗ್ತೈತಿ ಅನ್ನೋದನ್ನು ಮುಂದಿನ ವೀಡಿಯೋ ಒಳಗೆ ನಾನು ಹೇಳ್ತಾನೆ. ತಿಳ್ಕಿಸಿಂದ ಇಷ್ಟ ವಿಡಿಯೋ ಹೇಳಿ ನಾನು ನನ್ನ ವೀಡಿಯೋನ ಮುಗಿಸ್ತೇನೆ. ಆದರೂ ಸತ್ಯವಾಗ್ಲೂ ಮತ್ತೊಂದು ಸಲ ಹೇಳ್ತಾನೆ. ಕಾಂತಾರ ಚಾಪ್ಟರ್ 1 ಇದು ಒಂದು ದಂತಕತೆ. ಸೂಪರಪ್ಪ ಇದು ಮಾತ್ರ ಪೂರ್ತಿ ಸೂಪರ್. ಇದು ನೋಡಿಬಿಡಿ ಒಂದ್ಸಲ ಪಿಕ್ಚರ್ ನೋಡಿಬಿಡಿ ನೀವು.